ಕ್ಷಣಗಳಲ್ಲಿ ಲೋಕಭವನಕ್ಕೆ ಸಿಎಲ್ಪಿಯ ಹೊಸ ನಾಯಕ ಡಿಕೆ ಆಗಮನ. ಸಿಎಲ್ಪಿ ಸಭೆ ಮುಗಿಸಿ ಗವರ್ನರ್ ಭೇಟಿಯಾಗಲಿರುವ ಡಿಕೆ. ಭಾವಿ ಮುಖ್ಯಮಂತ್ರಿ ಡಿಕೆಗೆ ನಿರ್ಗಮಿತ ಸಿಎಂ ಸಿದ್ದು ಸಾಥ್ ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದಾರೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ಹೀಗಾಗಿ ಸ್ವಲ್ಪ ಹೊತ್ತಲ್ಲೇ ವಿಧಾನಸೌಧದಿಂದ ಲೋಕಭವನಕ್ಕೆ ಹೋಗಲಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿರುವ ಡಿಕೆ ಶಿವಕುಮಾರ್ ಅವರು ಜೂನ್ 3ರ ಶುಭ ಬುಧವಾರ ಡಿಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಲೋಕಭವನದಲ್ಲಿಯೇ ಪ್ರಮಾಣ ವಚನ ಸ್ವೀಕಾರ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಕೂಡ ಮಾಡಲಿದ್ದಾರೆ. ಹೀಗಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಡಿಕೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಸಿಎಲ್ಪಿಯ ಹೊಸ ನಾಯಕ ಡಿಕೆ ಆಗಮಿಸಲಿದ್ದಾರೆ. ಸಿಎಲ್ಪಿಯ ಸಭೆ ಮುಗಿಸಿ ಗವರ್ನರ್ ಅವರನ್ನ ಭೇಟಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್. ಭಾವಿ ಮುಖ್ಯಮಂತ್ರಿ ಡಿಕೆಗೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಸಾಥ್ ನೀಡಲಿದ್ದಾರೆ. ಈ ವೇಳೆ ಸಂಜೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ಹೀಗಾಗಿ ಸ್ವಲ್ಪ ಹೊತ್ತಿನಲ್ಲೇ ವಿಧಾನಸೌಧದಿಂದ ಲೋಕಭವನಕ್ಕೆ ತೆರಳಲಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಜೂನ್ 3ರ ಶುಭ ಬುಧವಾರ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಲೋಕಭವನದಲ್ಲಿಯೇ ಪ್ರಮಾಣ ವಚನಕ್ಕೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಹೀಗಂತ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಸಿಎಲ್ಪಿಯ ಹೊಸ ನಾಯಕ ಡಿಕೆ ಆಗಮನ ಆಗುತ್ತೆ. ಸಿಎಲ್ಪಿ ಸಭೆಯನ್ನ ಮುಗಿಸಿ ಗವರ್ನರ್ ಅವರನ್ನ ಭೇಟಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಭಾವಿ ಮುಖ್ಯಮಂತ್ರಿ ಡಿಕೆಗೆ ಈಗ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಕೂಡ ಸಾಥನ್ನ ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ ಗವರ್ನರ್ ಅವರು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಬೇಗನೆ ಹೋಗಿ ಲೋಕಭವನಕ್ಕೆ ಹೋಗಿ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಅವರು. ಜೂನ್ 3ರ ಶುಭ ಬುಧವಾರ ಡಿಕೆ ಅವರ ಪ್ರಮಾಣ ವಚನ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಕೂಡ ಲೋಕಭವನದಲ್ಲಿಯೇ ಆಗುವಂಥದ್ದು. ಪ್ರಮಾಣ ಕಾರ್ಯಕ್ರಮ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಡಿ ಹೀಗಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಲವೇ ಕ್ಷಣಗಳಲ್ಲಿ ನೋಡಿ ಲೋಕಭವನಕ್ಕೆ ಬರ್ತಾ ಇದ್ದಾರೆ ಸಿಎಲ್ಪಿ ನಾಯಕ, ಹೊಸ ನಾಯಕ ಡಿಕೆ ಶಿವಕುಮಾರ್ ಅವರು. ಸಿಎಲ್ಪಿ ಸಭೆಯನ್ನ ಮುಗಿಸಿ ಗವರ್ನರ್ ಅವರನ್ನ ಭೇಟಿಯಾಗಲಿದ್ದಾರೆ. ಭಾವಿ ಮುಖ್ಯಮಂತ್ರಿ ಡಿಕೆಗೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಕೂಡ ಈ ವೇಳೆ ಸಾಥ್ ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಗವರ್ನರ್ ಅವರು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಬೇಗನೆ ಸಭೆಯನ್ನ ಮುಗಿಸಿ ಹೋಗ್ತಾ ಇರುವಂತದ್ದು ವಿಧಾನಸೌಧದಿಂದ ಲೋಕಭವನಕ್ಕೆ. ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಜೂನ್ 3ರ ಶುಭ ಬುಧವಾರ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ. ಅವತ್ತು ಲೋಕಭವನದಲ್ಲಿಯೇ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗಬೇಕು ಅಂತ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಕೂಡ ಮಾಡಲಿದ್ದಾರೆ. ಹೀಗಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಸಿಎಲ್ಪಿಯ ಹೊಸ ನಾಯಕ ಈಗ ಡಿಕೆ ಶಿವಕುಮಾರ್ ಅವರು ಕೆಲವೇ ಹೊತ್ತಿನಲ್ಲಿ ಲೋಕಸಭೆಗೆ ಆಗಮನ ಆಗುತ್ತೆ. ಭಾವಿ ಮುಖ್ಯಮಂತ್ರಿ ಡಿಕೆಗೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಕೂಡ ಈ ವೇಳೆ ಸಾಥ್ ನೀಡಲಿದ್ದಾರೆ. ಕೆಲವು ಶಾಸಕರು ಕೂಡ ಆಗಮಿಸುತ್ತಾರೆ. ಸಂಜೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು. ಹೀಗಾಗಿ ಸ್ವಲ್ಪ ಹೊತ್ತಿನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಿಂದ ಲೋಕಭವನಕ್ಕೆ ತೆರಳಲಿದ್ದಾರೆ. ಲೋಕಭವನದಲ್ಲಿ ಈಗ ಆಲ್ರೆಡಿ ಇದ್ದಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು. ರಾಜ್ಯಪಾಲರು ರಾಜ್ಯದಲ್ಲಿ ಸರ್ಕಾರದ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಜೂನ್ 3 ಶುಭ ಬುಧವಾರ ಡಿಕೆ ಶಿವಕುಮಾರ್ ಅವರಿಗೆ ಪ್ರಮಾಣ ವಚನ ಅವತ್ತು ನಡೆಯುತ್ತೆ. ಲೋಕಭವನದಲ್ಲಿಯೇ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಸಿಎಲ್ಪಿಯ ಹೊಸ ನಾಯಕನ ಎಂಟ್ರಿ ಆಗುತ್ತೆ. ಈ ವೇಳೆ ಸಿದ್ದರಾಮಯ್ಯ ಅವರು ಕೂಡ ಸಾಥ್ ನೀಡಲಿದ್ದಾರೆ. ಸಿಎಲ್ಪಿ ಸಭೆಯನ್ನ ಮುಗಿಸಿ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಲಿದ್ದಾರೆ.
ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಅವರು ಸಾಥ್ ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ಅವರು ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಹೀಗಾಗಿ ಸ್ವಲ್ಪ ಬೇಗನೆ ಸಭೆಯನ್ನ ಮುಗಿಸಿ ವಿಧಾನಸೌಧದಿಂದ ನೇರವಾಗಿ ಲೋಕಭವನಕ್ಕೆ ತೆರಳಿದ್ದಾರೆ. ಅಲ್ಲಿ ರಾಜ್ಯದಲ್ಲಿ ಸರ್ಕಾರದ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನ ಜೂನ್ 3 ಶುಭ ಬುಧವಾರ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಅವತ್ತೇ ಆಗತ್ತೆ. ಒಳ್ಳೆಯ ದಿನ. ಲೋಕಭವನದಲ್ಲಿಯೇ ಈ ಒಂದು ಕಾರ್ಯಕ್ರಮ ಆಗಬೇಕು. ಪ್ರಮಾಣ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಕೂಡ ಮಾಡಲಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಳ್ತಾರೆ. ಇವತ್ತು ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಇದೀಗ ಸಿಎಲ್ಪಿಯ ಹೊಸ ನಾಯಕ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗುತ್ತೆ. ಆಕ್ಚುಲಿ ಅವರ 5ನೇ ತಾರೀಕು ಮಾಡಬೇಕು ಅನ್ನುವಂತ ಇರುತ್ತೆ ಅವ್ರ ಮನಸ್ಸಲ್ಲಿ. ಆದರೆ ರಾಹುಲ್ ಗಾಂಧಿ ಅವ್ರು ಬರೋದಕ್ಕೆ ಆಗೋದಿಲ್ಲ, ಒಂದಷ್ಟು ಕೆಲಸ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಬುಧವಾರ 3ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಅದು ಕೂಡ ವಿಧಾನಸೌಧದ ಮೆಟ್ಲ ಮೇಲೆ ಮಾಡಬೇಕು, ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಅಂದ್ಕೊಂಡಿರ್ತಾರೆ. ಆದರೆ ಆ ವಿಧಾನಸೌಧದ ಮೆಟ್ಲು ಅಷ್ಟೊಂದು ಸರಿ ಇಲ್ಲ ಅನ್ನುವಂಥ ಜ್ಯೋತಿಷಿಯವರ ಮಾತಿನ ಪ್ರಕಾರ ಈಗ ಲೋಕಭವನದಲ್ಲಿ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥದ್ದು. ಅಂದ್ರೆ ಯಾರು ಕೂಡ ಅಧಿಕಾರ ಪೂರ್ಣಗೊಂಡಿಲ್ಲ. ಅಲ್ಲಿ ಮಾಡಿದಂಥವ್ರು, ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರ ಯಾರು ಕೂಡ ಪೂರ್ಣಾವಧಿಯಾಗಿ ಮುಂದುವರೆದಿಲ್ಲ. ಆ ಹಿನ್ನೆಲೆಯಲ್ಲಿ ಬೇಡ ಅಂತ ಹೇಳಿರುವಂಥದ್ದು.